ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಪುಣ್ಯ ಕ್ಷೇತ್ರವಾದಂತಹ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಇದೀಗ ವರ್ಷಾವಧಿ ಜಾತ್ರಾ ಮಹೋತ್ಸವದ ಸಂದರ್ಭ. ವರ್ಷಾವಧಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಆಕರ್ಷಣೆಯಾಗಿ ನಡೆಯುವಂತಹ ಪೊಳಲಿ ಚೆಂಡು ಇದರನ್ನ ಪದ್ಮನಾಭ ಸಾಮಗಾರ ಅವರು ತಯಾರಿಸುತ್ತಿದ್ದು, ಈ ಬಗ್ಗೆ ಅವರ ಅನುಭವವನ್ನು ಸಮಸ್ತ ಸುದ್ದಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಪದ್ಮನಾಭ ಸಮಾಗಾರ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಚೆಂಡನ್ನು ತಯಾರಿಸುವವರು. ತಂದೆಯಿಂದ ಬಳುವಳಿಯಾಗಿ ಬಂದ ಈ ಚರ್ಮೋದ್ಯಮ ಪೊಳಲಿ ಮಾತೆಯ ಚೆಂಡನ್ನ ತಯಾರಿಸುವ ಅವಕಾಶವನ್ನ ನೀಡಿತು. ಕಳೆದ 27 ವರ್ಷಗಳಿಂದ ಪೊಳಲಿ ಚೆಂಡನ್ನು ತಯಾರಿಸುತ್ತಿರುವ ಇವರು ಪೊಳಲಿ ಮಾತ್ರವಲ್ಲದೆ ತುಳುನಾಡಿನ ಅನೇಕ ದೇವಾಲಯ ಹಾಗೂ ದೈವಸ್ಥಾನಗಳ ಚೆಂಡು ಉತ್ಸವಕ್ಕೆ ಚೆಂಡುಗಳನ್ನು ತಯಾರಿಸಿ ನೀಡುತ್ತಾರೆ. ಈ ಬಾರಿ 28 ಚೆಂಡನ್ನು ತಯಾರಿಸಿದ್ದಾರೆ. ಪೊಳಲಿಯ ಚೆಂಡು ಬೃಹತ್ ಗಾತ್ರವನ್ನು ಹೊಂದಿದ್ದು 27-28 ಕೆಜಿ ತೂಗುತ್ತದೆ ಎನ್ನುತ್ತಾರೆ. ಇನ್ನು ಅನೇಕ ಮಧ್ಯಮ ಹಾಗೂ ಸಣ್ಣ ಗಾತ್ರದ ಚೆಂಡನ್ನು ಇವರು ತಯಾರಿಸಿದ್ದಾರೆ. ಸ್ವಂತ ಚರ್ಮೋದ್ಯಮದ ಅಂಗಡಿ ಹೊಂದಿರುವ ಜೊತೆಗೆ ಮೂಡಬಿದ್ರೆ ಎಂಸಿಎಸ್ ಬ್ಯಾಂಕ್ನ ನಿರ್ದೇಶಕರು ಆಗಿರುವ ಪದ್ಮನಾಭ ಅವರು ತಮ್ಮ ಕುಲ ಕಸುಬಿಗೆ ಕಸುವು ತುಂಬುವ ಕೆಲಸವನ್ನು ತಮ್ಮ ಕುಟುಂಬಿಕರನ್ನು ಒಟ್ಟು ಸೇರಿಸಿಕೊಂಡು ಈ ಚೆಂಡು ತಯಾರಿಸುವ ಮೂಲಕ ಮಾಡುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಇವರ ಮಕ್ಕಳು ಸೊಸೆ ಕೂಡ ಈ ಕೆಲಸದಲ್ಲಿ ಸಾಥು ನೀಡುತ್ತಿದ್ದಾರೆ. ಸುಮಾರು 48 ವರ್ಷದಿಂದ ನಾನು ಚರ್ಮೋದ್ಯಮ ಕೆಲಸ ಮಾಡ್ತಾ ಇದ್ದೇನೆ. ಈ ನಮ್ಮ ತಂದೆಯವರು ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇರುವಾಗ ಅವರ ಆಶೀರ್ವಾದದಿಂದ ಅವರ ಕಾಲ ನಂತರ ಇದನ್ನು ನಾನು ಮುಂದುವರಿಸಿಕೊಂಡು ಬರಬೇಕಾಯಿತು. ಹಾಗೆ ಈಗ ಸುಮಾರು 48 ವರ್ಷದಿಂದಲೂ ನಾನು ಈ ಚೆಂಡಿನ ಉದ್ಯಮವನ್ನು ಮಾಡ್ತಾ, ಚರ್ಮದ ಉದ್ಯಮವನ್ನು ಮಾಡ್ತಾ ಇತರ ಕೆಲಸಗಳನ್ನು ಮಾಡಿ ಈಗ ಸುಮಾರು 27 ವರ್ಷದಿಂದ ಈ ಪೊಳಲಿಯ ಚೆಂಡು ಮಾಡಲಿಕ್ಕೆ ಅವರು ಸುಮಾರು 27 ವರ್ಷ ಹಿಂದೆ ಮಿಜಾರ್ನವರು ರಾಮ್ ನಾಯ್ಕ್ ಅಂತ ಅವರು ಕಾಲವಾದ ನಂತರ ಈ ಪೊಳಲಿ ಚೆಂಡು ಮಾಡುವವರು ಯಾರು ಇಲ್ಲ ಅಂತೇಳಿ ಅವರು ನಮ್ಮನ್ನು ಹುಡ್ಕೊಂಡು ಬಂದರು. ಪೊಳಲಿಯಿಂದ ಅವರು ಬಂದ ನಂತರ ಅದನ್ನು ನಾನೇ ಮಾಡಿಕೊಡ್ಬೇಕಂತ ಹೇಳಿದಾಗ ಆ ಸಮಯದಲ್ಲಿ ನನ್ನ ಹತ್ರ ಬೇಕಾದ ಸವಲತ್ತುಗಳೆಲ್ಲ ಇರಲಿಲ್ಲ. ಅದರ ನಂತರ ಶಿವಮೊಗ್ಗದಿಂದ ಸ್ವಲ್ಪ ತಂದ ಚರ್ಮವನ್ನು ಅದಕ್ಕೆ ಉಪಯೋಗಿಸಿ ಅವರಿಗೆ ಒಂದು ಚೆಂಡು ಮಾಡಿ ಕೊಟ್ಟೆ. ಅದರ ನಂತರ ಅಮೃತೇಶ್ವರ ಓಮಂಜೂರ್ನವರು ಸಹ ಬಂದರು. ಅವರು ಬಂದು ಅವರಿಗೆ ಸಹ ಚೆಂಡು ಆಗಬೇಕಂತ ಹೇಳಿದರು. ಅದನ್ನು ಸಹ ಅವರಿಗೆ ಸಹ ಎಲ್ಲ ಮಾಡಿ ಈಗ ಸುಮಾರು 27 ವರ್ಷದಿಂದ ಸುಮಾರು 29 ದೇವಸ್ಥಾನಗಳಿಗೆ ಈ ಚೆಂಡನ್ನು ತಯಾರಿಸಿ ಕೊಡ್ತಾ ಇದ್ದೇನೆ. ಅದರಲ್ಲಿ ದೊಡ್ಡ ಗಾತ್ರದ ಚೆಂಡು ಅಂದ್ರೆ ಅದು ಪೊಳಲಿಯ ಚೆಂಡು.